ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಿಗ್ ಬಾಸ್ ನಡೀತಾ ಇದೆ, ಇನ್ನೇನು ಮುಗಿಯೋಕ್ಕೆ ಬಂದಿದೆ. ಇದು 10ನೇ ಸೀಸನ್ ಕನ್ನಡದಲ್ಲಿ. ಆದರೂ ಸಾಕಷ್ಟು ಜನರಿಗೆ ಸಿಕ್ಕಾಬಟ್ಟೆ ಕ್ವಶನ್ಸು ಒಳಗಡೆ ಕೊರಿತಾ ಇರುತ್ತೆ ಹೊರಗಡೆಯಿಂದ ನೋಡಿದಾಗ. ಇಲ್ಲ ಗುರು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ಡು, ಇಲ್ಲ ಗುರು ಬಿಗ್ ಬಾಸಲ್ಲಿ ಮೊಬೈಲ್ ಕೊಡ್ತಾರೆ, ಗುರು ಅಲ್ಲಿ ಎಣ್ಣೆ ಹೊಡಿಯೋಕ್ಕೆ ಬಿಡ್ತಾರಂತೆ, ಅಲ್ಲಿ ಸಿಗರೇಟ್ ಸೇದ್ಬೋದಂತೆ, ಅಲ್ಲಿ ಪಾರ್ಟಿ ಮಾಡ್ಬೋದಂತೆ, ಫ್ಯಾಮಿಲಿಯವ್ರು ಬಂದು ಹೋಗ್ತಾರಂತೆ. ಅಂದರೆ ಅವ್ರಿಗೆ ಮನಸ್ಸಿಗೆ ಬಂದಿದ್ದೆಲ್ಲ ಹೇಳ್ತಾ ಹೋಗ್ತಾರೆ. ಆದರೆ ಅಲ್ಲಿನ ಸತ್ಯ ಏನು ಅಂತ ಹೇಳಬೇಕಾಗಿರೋದು ಯಾರು? ಐದರ್ ಕಲರ್ಸ್ನವರು, ಕಲರ್ಸ್ ಕನ್ನಡ ಏನದನ್ನು ನಡೆಸ್ತಾ ಇದ್ದಾರೆ ಅವ್ರು ಹೇಳಬೇಕು, ಅಥವಾ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಬಂದಿರ್ತಾರಲ್ಲ ಅಂಥವ್ರು. ಅಂದರೆ ಅದರಲ್ಲಿ ನಾನು ಒಬ್ಬ. ಇಲ್ಲಿ ತನಕ 10 ಸೀಸನಲ್ಲಿ ಒಂದು 200-250 ಜನಕ್ಕೆ ಅದೃಷ್ಟ ಸಿಕ್ಕಿರ್ಬೋದು ಒಳಗಡೆ ಹೋಗಿ ಹೊರಗಡೆ ಬರಲಿಕ್ಕೆ. ಅದರಲ್ಲಿ ನಾನು ಒಬ್ಬ. ಓಕೆ, ನನಗದ್ರ ಬಗ್ಗೆ ಹೆಮ್ಮೆ ಇದೆ. ನನಗೆ ಗೊತ್ತಿದೆ ಒಳಗಡೆ ಏನು ನಡೆಯುತ್ತೆ, ಏನು ನಡೆಯಲ್ಲ, ಏನಾಗುತ್ತೆ, ಏನಾಗಲ್ಲ ಅಂತ. ಆದರೆ ನಮ್ಮ ಜನಕ್ಕೆ ಕೆಲವರು ವೀಡಿಯೋನ ನಾನು ನೋಡ್ತಾ ಇರ್ತೀನಿ, ಏನು ಬಿಂದಾಸಾಗಿ. ನೆನ್ನೆ ಯಾವುದೋ ವೀಡಿಯೋ ನೋಡ್ತಾ ಇದ್ದೆ, ಇಲ್ಲ ಅಲ್ಲಿದ್ದಿದ್ದು ಚಾರ್ಜರ್ ಅದರದ್ದು ಮೊಬೈಲ್ದೇ ಚಾರ್ಜರು, ಅವ್ರು ಮೊಬೈಲ್ ಯೂಸ್ ಮಾಡ್ತಾರೆ ರೀ. ಮೊಬೈಲ್ ಯೂಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವ್ರು ಆ ಮೊಬೈಲ್ ಎಲ್ಲಾದ್ರೂ ನೋಡೋಕೆ ಸಿಕ್ಕಿ ಆ ಟ್ರೋಲ್ಗಳೆಲ್ಲ ನೋಡಿದ್ರೆ ಅದಾದಮೇಲೆ ಅವ್ರು ಹಂಗೆ ಆಡ್ತಾರೆ ಅಂದರೆ ಅವ್ರಿಗೇನು ತಲೆ ಕೆಟ್ಟಿದೆಯಾ? ಇಲ್ಲ, ಮೊಬೈಲೆಲ್ಲ ಚಾನ್ಸ್ ಇಲ್ಲ ರೀ. ಇನ್ಫ್ಯಾಕ್ಟ್ ಒಂದು ಸತ್ಯ ನನಗೆ ಕೊಟ್ಟಿದ್ರು. ಹೌದು, ನನಗೆ ಕೊಟ್ಟಿದ್ರು. ನನಗೆ ಒಂದು ದಿನನೂ ಅಲ್ಲ, ಒಂದು ಸ್ವಲ್ಪ ಹೊತ್ತು ಮೊಬೈಲ್ ಸಿಕ್ಕಿತ್ತು. ಯಾಕೆ ಅಂತಲೂ ಹೇಳ್ತೀನಿ ಕೇಳಿ. ನಾನು ಲಾಸ್ಟ್ ವೀಕ್ ಇನ್ನೊಂದು ವಾರ ಏನೋ ಬಾಕಿ ಇದ್ದಾಗ 5 ಬೇಡಿಕೆಗಳನ್ನು ನೀವು ಬೇಡ್ಕೋಬೋದು. ಅದರಲ್ಲಿ ನಿಮಗೇನು ಈಡೇರಿಸಬೇಕೋ ಅದನ್ನು ಬಿಗ್ ಬಾಸ್ ನಿರ್ಧರಿಸ್ತಾರೆ ಅಂತ ಹೇಳಿದರು. ಅದರಲ್ಲಿ ನಾನೊಂದು ಕೇಳಿದ್ದೆ, ನನ್ನ ಫ್ರೆಂಡ್ ಸುಮನ್ ಜಾನ್ ಫರ್ನಾಂಡಿಸ್ ಅಂತ ಇದ್ದಾನೆ, ಆ ಸುಮನ್ ಜೊತೆಲಿ ನಾನೊಂದು ವೀಡಿಯೋ ಕಾಲಲ್ಲಿ ಮಾತಾಡಬೇಕು ಅಂತ. ಆವಾಗ ಟಚ್ ಮಾಡೋಂಗೂ ಇಲ್ಲ ನಾನು. ಅದೊಂದು ಟ್ಯಾಬ್ ತಂದಿಟ್ಟಿದ್ರು, ಇಟ್ಟಿದ್ರು. ನನ್ನನ್ನು ಕರ್ಕೊಂಡೋಗಿ ಕನ್ಫೆಷನ್ ರೂಮಲ್ಲಿ ಕರೆದ್ರು, ಕೂತೆ. ಅಲ್ಲಿ ಕಾಲ್ ಬಂತು, ಅವ್ನು ಪಾಪಪ್ಪ ಆದ, ಮಾತಾಡಿದ್ವಿ. ಒಂದು 2 ನಿಮಿಷನೋ 3 ನಿಮಿಷನೋ ಮಾತಾಡೋಕ್ಕೆ ಬಿಟ್ಟರು. ಅಲ್ಲಿಂದ ಮತ್ತೆ ಹೊರಗಡೆ ಬಂದರು. ನೀವು ಯೋಚನೆ ಮಾಡಿ, ನನಗೆಲ್ಲಾದರೂ ಮುಂಚೆನೇ ಮೊಬೈಲ್ ಆ್ಯಕ್ಸಸ್ ಇದ್ದಿದ್ರೆ, ನಾನು ಯಾರ ಜೊತೆಲಿ ಬೇಕಾದರೂ ಮಾತಾಡ್ಬೋದು ಅನ್ನೋ ಹಂಗಿದ್ದಿದ್ರೆ, ನಾನು ಯಾಕ್ರಿ ನನಗೆ ಬಿಗ್ ಬಾಸ್ 5 ಆಪ್ಷನ್ ಕೊಟ್ಟಿದ್ರಲ್ಲ, ಅದನ್ನು ಯಾಕೆ ಕೇಳ್ತಾ ಇದ್ದೆ ನಾನು? ಅಲ್ವಾ? ಅದು ಬಿಡಿ. ಆಮೇಲೆ ಸುಮಾರು ಜನ ಹೇಳ್ತಾರೆ ಸ್ಕ್ರಿಪ್ಟೆಡ್. ಸುಮಾರು ಸಲ ಹೇಳಿದ್ದೀನಿ ಗುರು, ಹೌದು ಅದು ಸ್ಕ್ರಿಪ್ಟೆಡ್ಡೇ. ಆದರೆ ಯಾವ ಥರ ಸ್ಕ್ರಿಪ್ಟೆಡ್ ಹೇಳಿ? ಏನು ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಬಂದು ಓದ್ತಾರಲ್ಲ, ಅಲ್ಲಿ ಒಂದು 5 ಗೋಲಿ ಇದೆ, 5 ಗೋಲಿಯನ್ನು ಇಲ್ಲಿಂದ ಅಲ್ಲಿಗೆ ಸಾಗಿಸಬೇಕು, ಅಷ್ಟೇ ಸ್ಕ್ರಿಪ್ಟು. ಹೇಗೆ ಸಾಗಿಸಬೇಕು ಅನ್ನೋದು ನಿಮ್ಮ ಟ್ಯಾಲೆಂಟಿಗೆ ಬಿಟ್ಟಿದ್ದು. ನಿಮಗೇನು ಅನ್ಸುತ್ತೆ ಗೊತ್ತಾ? ಈಗ 24 ಗಂಟೆ ಶೂಟ್ ಆಗಿರುತ್ತೆ, ಅಲ್ಲೊಂದು 50-60 ಕ್ಯಾಮ್ರಾಗಳು 24 ಗಂಟೆ ಶೂಟಿಂಗ್ ಮಾಡಿ, ಎಲ್ಲರನ್ನೂ ಟ್ರ್ಯಾಕ್ ಮಾಡಿ, ಎಲ್ಲರನ್ನೂ ಝೂಮ್ ಮಾಡಿ, ಅದರಲ್ಲಿ 1.5 ಗಂಟೆ ಅಂದರೆ 90 ನಿಮಿಷ ತೋರಿಸ್ತಾರೆ ಅಂತಂದರೆ ಅದರಲ್ಲಿ 72ರಿಂದ 73 ನಿಮಿಷ ಕಂಟೆಂಟ್ ಬರುತ್ತೆ ಅಷ್ಟೇ. ನೀವು ನೋಡೋದು ಲೈವಲ್ಲಿ ಕೂತ್ಕೊಂಡು ನೋಡಿ, ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವಾಗ 72 ನಿಮಿಷದಲ್ಲಿ ಏನು ಮಾಡ್ಬೋದು ಅದನ್ನು ಮ್ಯಾಕ್ಸಿಮಮ್ ಮಾಡ್ತಾರೆ ಬಿಗ್ ಬಾಸ್ ಟೀಮ್ ಅವರು. ಅಂದರೆ ಏನು ಬೆಸ್ಟ್ ಕೊಡ್ಬೋದು? ನಡೆದಿರೋ 24 ಗಂಟೆಯಲ್ಲಿ ಬೆಸ್ಟ್ 72 ನಿಮಿಷ ಏನು? ಇತ್ತೀಚೆಗೆ ನೋಡಿದ್ದೀರಾ 11 ಗಂಟೆಗೆ ಮುಗಿಯೋದು, 11:05, 11:07 ಆದರೂ ಮುಗಿಯಲ್ಲ. ಯಾಕೆಂತಂದರೆ ಕಂಟೆಂಟ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಅದಾದಮೇಲೆ ಇಮಿಡಿಯೇಟ್ಲಿ ಅದೇ ರಿಪೀಟ್ ಇರೋದ್ರಿಂದ ಪರವಾಗಿಲ್ಲ, ಲೇಟ್ ನೈಟ್ ಆಗುತ್ತೆ ಅದು ಮುಗಿಯೋಷ್ಟರೊಳಗೆ, ಪರವಾಗಿಲ್ಲ ಒಂದು 7 ನಿಮಿಷ 8 ನಿಮಿಷ ಎಕ್ಸ್ಟೆಂಡ್ ಆದ್ರೂ ಕಂಟೆಂಟ್ ಕೊಡೋಣ ಅಂತ ಕೊಡ್ತಾ ಇದ್ದಾರೆ. ಅಷ್ಟು ಕಂಟೆಂಟ್ಗಳನ್ನಷ್ಟೇ ಅಲ್ಲಿ ತುಂಬಿಸ್ಬೋದು. ನಾನು ಹೇಳ್ತೀನಿ, ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಈ ಹಿಂದೆನೂ ಹೇಳಿದ್ದೆ ನಾನು. ಹೆಂಗಾಗುತ್ತೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ ನಾನು ಪ್ರಥಮ್ ಸೀಸನ್ಲಿದ್ದಾಗ ಸುಮಾರು ಜನ ಹೊರಗಡೆ ಬಂದಾಗ ಹೇಳೋದು ಕೇಳಿದ್ದೀನಿ, ನೀವು ಸುಮ್ಮನೆ ರೈಸ್ ಆಗ್ತಾ ಇದ್ರಿ, ಒಂದೇ ಸಲಕ್ಕೆ ಎಗರಾಡ್ತಾ ಇದ್ರಿ. ಹಾಗಲ್ಲ ಅದು. ಅದೇನಾಗ್ತಿತ್ತು, ಈಗ ಪ್ರಥಮ್ ಹೇಳ್ತೀನಿ. ಪ್ರಥಮ್ ಹೆಂಗೆ ಅಂತಂದರೆ, ಪ್ರಥಮ್ಗೆ ಗೊತ್ತಾಗುತ್ತೆ ಕೀರ್ತಿಗೆ ಕಣ್ಣು ಅಂದರೆ ಕೋಪ ಬರುತ್ತೆ ಅಂತ ಗೊತ್ತಾದರೆ ಪ್ರಥಮ್ ಅದ್ರ ಸುತ್ತ ಇರ್ತಾರೆ ಅಂತ ಅನ್ಕೊಳ್ಳಿ. ಪ್ರಥಮ್ ಹೆಂಗೆ ಶುರು ಮಾಡ್ತಾರೆ? ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಕಲೆತಾಗ ಅಂತ ನನ್ನ ಎದುರುಗಡೆ ಬಂದು ಹಾಡು ಹೇಳ್ತಾರೆ. ಅವಾಗ ನಾನು ಹೇಳ್ತೀನಿ, ಪ್ರಥಮ್ ನನ್ನ ಎದುರುಗಡೆ ಕಣ್ಣು ಅಂತ ಹೇಳಬೇಡಿ. ನಾನಿದು ಎಕ್ಸಾಂಪಲ್ ಕೊಡ್ತಾ ಇರೋದು. ನನ್ನ ಎದುರುಗಡೆ ಕಣ್ಣು ಅಂತ ಹೇಳಬೇಡಿ, ನನಗೆ ಕೋಪ ಬರುತ್ತೆ ಅಂತೀನಿ. ಹೌದಾ ಬಿಡಿ, ಕೋಪ ಮಾಡ್ಕೋಬೇಡಿ ಅಂತ ಹೋಗ್ತಾರೆ. ಮತ್ತು 1 ಅವರ್ ಬಿಟ್ಟು ಬರ್ತಾರೆ. ಕಣ್ಣ ಸಲಿಗೆ ಅಂತಾರೆ, ಮತ್ತೆ ಕೋಪ ಬರುತ್ತೆ ನನಗೆ. ಬೇಡ ಪ್ರಥಮ್, ಆಲ್ರೆಡಿ ಹೇಳಿದ್ದೀನಿ, ಬೇಡ ನಂಗೆ ಕೋಪ ಬರ್ತಾ ಇದೆ, ನನ್ನ ಎದುರುಗಡೆ ಕಣ್ಣು ಅಂತ ಹೇಳಬೇಡ್ರಿ ಅಂತ ಹೇಳ್ತೀನಿ. ಅವಾಗ ಮತ್ತೆ ಪ್ರಥಮ್ ಹೇಳ್ತಾರೆ, ಹೌದಾ ನಿಮ್ಗೆ ಕೋಪ ಬರುತ್ತಾ, ಬೇಡ ಬಿಡಿ ಇನ್ಮೇಲೆ ಹೇಳಲ್ಲ ಅಂತ. ಮತ್ತೆ ಹೋಗಿ 1 ಅವರ್ ಬಿಟ್ಟು ಮತ್ತೆ ಬರ್ತಾರೆ. ಕಣ್ಣಂಚಿನ ಈ ಮಾತಲಿ ಅಂತಾರೆ. ನನಗೆ ಕೋಪ ಪಿತ್ತ ನೆತ್ತಿಗೆ ಇರ್ಬಿಡುತ್ತೆ. ಪ್ರಥಮ್ ಹೇಳಿಲ್ವಾ, ನನ್ನ ಎದುರುಗಡೆ ಹಾಡು ಹೇಳ್ಬಿಡಿ ಅಂತ ಹೇಳಿಲ್ವಾ, ಬೇಡ ಅಂದರೆ ಕೇಳಬೇಕು ಅಂತ ನಾನು ರೈಸ್ ಆಗ್ತೀನ. ಹಳೆದೆರಡಾಗಿರುತ್ತಲ್ಲ ಅದನ್ನು ತೋರಿಸಲ್ಲ ಬಿಗ್ ಬಾಸು. ಇದು ಲಾಸ್ಟ್ ಪೋರ್ಷನ್ ಮಾತ್ರ ತೋರಿಸ್ತಾರೆ. ಅವಾಗ ನಿಮ್ಗೆ ಏನು ಅನ್ಸುತ್ತೆ? ಒಂದು ಹಾಡು ಹೇಳಿದ್ರೆ ಕೀರ್ತಿ ಹಿಂಗೆ ರೈಸ್ ಆಗ್ತಾ ಇದ್ದಾನೆ ಅಂತಂದರೆ ಇದು ಸ್ಕ್ರಿಪ್ಟೆಡ್ಡು ಅಂತ ಅನ್ಸುತ್ತೆ. ಸ್ಕ್ರಿಪ್ಟೆಡ್ ಅಲ್ಲ ಸ್ವಾಮಿ, ಎಡಿಟಿಂಗ್ ಪ್ಯಾಟ್ರನಲ್ಲಿ ನಿಮ್ಗೆ ಹಂಗೆ ಅನಿಸುತ್ತೆ ಅಷ್ಟೇ. ಬಿಗ್ ಬಾಸ್ ಮನೆ ಒಳಗಡೆ ಊಟಕ್ಕೆ ಏನು ಕೊರತೆ ಇಲ್ಲ, ಬೇಕಾದಷ್ಟು ತಿಂತಾರೆ, ಬೇಕಾದಷ್ಟು ಮಾಡ್ತಾರೆ. ಅಂದರೆ ಆರ್ಯವರ್ಧನ್ ಗುರುಜಿ ಪದೇ ಬಂದು ಫುಡ್ ಕೊಡ್ರಿ, ಮನೆ ಒಳಗಡೆ ಇದ್ದವ್ರಿಗೆ ಫುಡ್ ಕೊಡ್ರಿ, ಚೆನ್ನಾಗಿ ತಿನ್ನಕ್ಕೆ ಬಿಡ್ರಿ ಫಸ್ಟು, ಅದು ಅರಮನೆ ಒಳಗಡೆ ಎಲ್ಲರೂ ಊಟ ಮಾಡ್ಕೊಂಡು ಚೆನ್ನಾಗಿರಬೇಕು ಅಂತ ಯಾಕೆ ಹೇಳ್ತಾ ಇದ್ರು? ಬಿಗ್ ಬಾಸ್ ಅಗೇನ್ಸ್ಟ್ ಅವ್ರು ಎಷ್ಟು ಅಗ್ರೆಸಿವ್ ಆಗಿ ಮಾತಾಡ್ತಾರಲ್ಲ ಊಟದ ವಿಚಾರದಲ್ಲಿ. ಅವ್ರು ಇವತ್ತು ಹೇಳ್ತಾರೆ ಊಟ ಕೊಡಲ್ಲ, ಒಳಗೆ ಸರಿಯಾಗಿ ಊಟ ಕೊಡಲ್ಲ.
ಹೌದು ರೀ, ಕೊಡಲ್ಲ. ಅಲ್ಲಿ ಎಲ್ಲದನ್ನೂ ಅರ್ನ್ ಮಾಡಬೇಕು, ಅಲ್ಲೆಲ್ಲದನ್ನೂ ಗಳಿಸ್ಕೋಬೇಕು. ಯಾರು ಸರ್ವೈವ್ ಆಗ್ತಾರೋ ಲಾಸ್ಟ್ ತನಕ ಅವ್ನು ವಿನ್ನರ್ ಅಷ್ಟೇ. ಅಂದರೆ ಬದುಕಿದ್ರೆ ಅಂತಲ್ಲ ನಾನು ಹೇಳ್ತಾ ಇರೋದು, ಆಟದಲ್ಲಿ ಯಾರು ಸರ್ವೈವ್ ಆಗ್ತಾರೋ ಅವ್ನು ಲಾಸ್ಟ್ ತನಕ ಇರ್ತಾನೆ, ಅವ್ನು ವಿನ್ನರ್ ಆಗ್ತಾನೆ. ಇದು ಅಲ್ಲಿನ ಪ್ಯಾಟ್ರನ್. ಸೊ ಹಾಗಾಗಿ ಯಾರೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದಿರೋರನ್ನ ಕೇಳ್ರಿ, ಎಲ್ಲರೂ ಇದನ್ನೇ ಹೇಳೋದು. ಯಾಕಂದರೆ ಎಲ್ರಿಗೂ ಇದೇ ಅನುಭವ ಆಗಿರುತ್ತೆ ರೀ. ಎಣ್ಣೆ ಕೊಟ್ಬಿಟ್ರೆ ಒಳಗಡೆ ಮರ್ಡ್ರ್ಗಳೇ ಆಗೋಗ್ಬಿಡ್ತವೆ. ಬಿಗ್ ಬಾಸ್ ಮನೆ ಒಳಗಡೆ ಎಣ್ಣೆ ಅಪ್ಪಿ ತಪ್ಪಿ ಕೊಟ್ಟರು ಅಂತ ಇಟ್ಕೊಳ್ಳಿ, ಅಲ್ಲಾಗ್ತಿರೋ ಜಗಳ ಗಲಾಟೆಗೆ ಅಯ್ಯೋಯ್ಯೋ ಬಾಟ್ಲುಗಳು ತಲೆ ಮೇಲೆ ಹೊಡ್ಕೊಂಡ್ಬಿಡ್ತಾರೆ, ಬಿಯರ್ ಬಾಟ್ಲುಗಳನ್ನೆಲ್ಲ. ಹೌದು, ಸಿಗರೇಟ್ ಲಿಮಿಟೆಡ್ ಆಗಿ ನಮ್ಮ ಸೀಸನಲ್ಲಂತೂ ಲಿಮಿಟೆಡ್ ಆಗಿ ಕೊಡ್ತಾಯಿದ್ರು. ಅಂದರೆ ಹೋಗೋತ್ತಿಗೆ ಕೇಳಿರ್ತಾರೆ ನಿಮ್ಮ ಬ್ರ್ಯಾಂಡ್ ಯಾವುದು ಏನು ಅಂತ. ಬಿಗ್ ಬಾಸ್ ನಿರ್ಧಾರ ಮಾಡ್ತಾರೆ ಎಷ್ಟು ಸಿಗರೇಟ್ ಕಳಿಸ್ಬೇಕು ಅಂತ. ಈ ಹಿಂದಿನ ಸೀಸನ್ಗಳಲ್ಲಿ ನೀವು ನೋಡಿರ್ಬೋದು, ನಮ್ಮ ಸೀಸನಲ್ಲೂ ಕೆಲವರು ಹಠ ಮಾಡ್ತಾಯಿದ್ರು ಕ್ಯಾಮ್ರಾ ಎದುರುಗಡೆ ಹೋಗಿ ಕಳಿಸಿ ಸಿಗರೇಟ್ನ ಅಂತ. ಕೆಲವು ಸಲ ಅವಾಯ್ಡ್ ಮಾಡೋರು, ಕಟ್ ಮಾಡೋರು. ರವಿ ಬೆಳಗೆರೆ ಸರ್ ಅಂತಹ ಘಟಾನುಘಟಿ ಅವರೇ ಕೇಳ್ತಾಯಿದ್ರು ಕ್ಯಾಮ್ರಾ ಎದುರುಗಡೆ, ಕಳಿಸಪ್ಪ ಬಿಗ್ ಬಾಸ್ ಸಿಗರೇಟ್ ಕಳಿಸು ಅಂತ. ಸೊ ಅಂದರೆ ನೀವು ಕೇಳಿದಷ್ಟು ಇಷ್ಟಪಟ್ಟಷ್ಟು ಸಿಗಲ್ಲ, ಒಂದು ಲಿಮಿಟ್ಸ್ ಇರುತ್ತೆ. ಆ ಲಿಮಿಟ್ಸ್ನ ಬಿಗ್ ಬಾಸ್ ಅದಕ್ಕೆ ಒಂದು ಸ್ಮೋಕಿಂಗ್ ರೂಮ್ ಅಂತ ಮಾಡಿರ್ತಾರೆ. ಅಲ್ಲಿ ಒಳಗಡೆ ಹೋಗಿ ಒಂದೇ ಟೈಮ್ನಲ್ಲಿ ಇಬ್ಬರು ಹೋಗಿ ಸಿಗರೇಟ್ ಹೊಡಿಬಾರ್ದು ಅಂತ ರೂಲ್ಸ್ ಇದೆ, ಮಾತಾಡಬಾರ್ದು ಅಂತ ರೂಲ್ಸ್ ಇದೆ, ಇವೆಲ್ಲ ಇರುತ್ತೆ. ಇದರೆಲ್ಲದರ ಆಚೆಗೆ ಬಿಗ್ ಬಾಸ್ ನಿಮ್ಮ ಕಣ್ಣಿಗೆ ಕಾಣಬೇಕಾದ್ರೆ, ಎಡಿಟೆಡ್ ವರ್ಷನ್ ನೋಡ್ಬೇಕಾದ್ರೆ ನಿಮಗೆ ಕೆಲವು ಡೌಟ್ಗಳು ಬರುತ್ತೆ ಅಷ್ಟೇ. ಇದ್ಯಾಕೆ ಹಾಗೆ ಸುಮಾರು ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತೀರ ನೀವು. ಅಲ್ಲಿ ನಿಮಗೆ ಚಪಾತಿ ಹಿಟ್ಟು ಕಲಿಸೋದ್ರಿಂದ ಹಿಡಿದು ಚಪಾತಿ ತಿನ್ನೋ ತನಕ ಕಂಟಿನ್ಯೂಸ್ ತೋರ್ಸೋಕ್ಕಾಗಲ್ಲ, ಆಯಿತಾ. ಒಂದ್ಸಲಿ ಹಿಟ್ಟಾಗಿರುತ್ತೆ, ಇನ್ಯಾರೋ ಹೊರಗಡೆ ಜಗಳ ಆಡ್ಕೊಂಡು ಹೊರಗಡೆ ಬರೋಷ್ಟೊಳಗೆ ಚಪಾತಿ ತಿಂತಾ ಇರ್ತಾರೆ. ನಿಮಗೇನು ಅನಿಸ್ಬಿಟ್ಟು, ಸ್ಕ್ರಿಪ್ಟೆಡ್ ಗುರು ಆಲ್ರೆಡಿ ರೆಡಿ ಇರೋ ಚಪಾತಿನ ತಗೊಂಬಂದು ಒಳಗಡೆ ಕೊಟ್ಬಿಟ್ಟಿದ್ದಾರೆ, ಅವ್ರು ಅದನ್ನು ತಿಂತಾ ಇದ್ದಾರೆ. ಟೈಮ್ ಡ್ಯೂರೇಷನ್ ಅರ್ಧ ಗಂಟೆ, 1 ಗಂಟೆ, 1.5 ಗಂಟೆ, ಎಷ್ಟೆಷ್ಟು ಕಟ್ ಮಾಡಬೇಕೋ ಎಷ್ಟೆಷ್ಟು ಚಾಪ್ ಮಾಡಬೇಕೋ ಅಷ್ಟು ಮಾಡ್ತಾರೆ. ಹಂಗೆ ವರ್ಕ್ ಆಗುತ್ತೆ ಅಷ್ಟೇ. ಆಮೇಲೆ ಒಳಗಡೆ ಹೋದ ತಕ್ಷಣ ಲವ್ ಸ್ಟೋರಿ ಯಾರಾದರೂ ಆಗೇ ಆಗುತ್ತೆ. ಹಾಗಲ್ಲ, ಒಳಗಡೆ ಬರಬೇಕಾದ್ರೆ ಬಿಗ್ ಬಾಸ್ ಆ ಥರದ್ದೊಂದು ಪ್ಲ್ಯಾನ್ ಮಾಡಿರ್ತಾರೆ. ಯಾವುದೋ ಒಂದು ತುಂಬ ಸ್ಮಾರ್ಟ್ ಆಗಿರೋ ಹುಡುಗನಿಗೆ ಯಾವುದೋ ಒಂದು ಚೆನ್ನಾಗಿರೋ ಹುಡುಗಿಗೆ ತೊಗೊಂಡೋಗಿ ರೋಸ್ ಕೊಡು ಅಂತ ಕೊಟ್ಟಿರ್ತಾನೆ. ಅವನು ಅಷ್ಟು ಜನ ಹುಡುಗಿರ ಮಧ್ಯೆ ಯಾರಿಗೂ ತೊಗೊಂಡೋಗಿ ಕೊಟ್ಟಾಗ ಅವಳಿಗೆ ತಾನು ಸ್ಪೆಷಲ್ ಅವನಿಗೆ ಅನ್ಸಕ್ಕೆ ಶುರುವಾಗುತ್ತೆ. ಆ ಮನೆಯೊಳಗಡೆ ಯಾರು ಪರಿಚಯ ಇರ್ತಾರೋ ಯಾರು ಪರಿಚಯ ಇರಲ್ವೋ ಆ ಹುಡುಗ ಅವನಿಗೆ ಕನೆಕ್ಟ್ ಆಗ್ತಾನೆ ಅಂತ ಅನ್ನಿಸಿದಾಗ ಒಂದು ವಾರ ಆದಮೇಲೆ ಮಾತಾಡೋಕ್ಕೆ ಏನೂ ಇರಲ್ವಲ್ಲ, ಇಬ್ಬರು ಮಾತಾಡ್ಕೊಂಡು ಕೂತ್ಕೋತಾರೆ. ಅದು ಲವ್ ಥರ ಕಾಣುತ್ತೆ. ಎಷ್ಟು ಲವ್ ಸ್ಟೋರಿಗಳು ಮನೆಯಿಂದ ಹೊರಗಡೆ ಬಂದಮೇಲೆ ಸಕ್ಸಸ್ ಆಗಿದ್ದಾವೆ? 1, 2, 3 ಇರ್ಬೋದು ಅಷ್ಟೇ. ಇನ್ನೆಲ್ಲವೂ ಫ್ಲಾಪೇ. ಅದು ಮನೆ ಒಳಗಡೆನ ಕಂಟೆಂಟ್ ಅಷ್ಟೇ. ಅದು ಕೆಲವರು ಸರ್ವೈವ್ ಆಗಕ್ಕೆ ಮಾಡ್ತಾರೆ, ಕೆಲವರು ನಿಜವಾಗ್ಲೂ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ಡೂ ಅಲ್ಲ, ಅಲ್ಲಿ ಎಣ್ಣೆ ಹೊಡಿಯೋಕ್ಕೂ ಕೊಡಲ್ಲ, ಅಲ್ಲಿ ಊಟಕ್ಕೆ ನಾವು ಗಳಿಸಿದ್ರಷ್ಟೇ ಊಟ, ಕೇಳ್ದಂಗೆ ಯಾರೂ ತಂದು ಕೊಡಲ್ಲ, ಮೊಬೈಲ್ಗಳು ಯೂಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಈ ಥರ ಸುಮಾರು ಕ್ವಶನ್ಸ್ಗಳಿದೆ. ಈ ಥರದ ಕೆಲವೊಂದಕ್ಕೆ ನಾನು ಹಂತವಾಗಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಬಿಗ್ ಬಾಸ್ ಬಗ್ಗೆ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.